ಮರಿ ಕಲ್ಯಾಣದ ಮಣ್ಣಲ್ಲಿ ಅರಳಿದ ಸುರೇಶ ಬಾಳಗಾನೂರು ಎಂಬ ಬಹುಮುಖ ಪ್ರತಿಭೆ. ಹೌದು ಪ್ರಿಯ ವೀಕ್ಷಕರೇ, ಸುರೇಶ ತಂದೆ ಮರಿದೇವಪ್ಪನವರು 1983ರಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಎಂಬ ಐತಿಹಾಸಿಕ ಪಟ್ಟಣದ ರೈತ ಕುಟುಂಬದ ಶ್ರೀಮತಿ ಮಲ್ಲಮ್ಮ ಮರಿದೇವಪ್ಪ ಅನ್ನೋ ಬಡ ಮಧ್ಯಮ ವರ್ಗದ ದಂಪತಿಗಳ ಏಕೈಕ ಸುಪುತ್ರನಾಗಿ ಜನಿಸಿದ್ರು. ಇವರ ಬಾಲ್ಯ ಜೀವನ ದೇವದುರ್ಗ ಮತ್ತು ಆಗಿನ ಸಿಂಧನೂರು ತಾಲೂಕಿನ ಬಳಗಾನೂರು ಎಂಬ ಹೋಬಳಿಯಲ್ಲಿ ಸಾಕ್ತು. ಗಂಗಾವತಿಯ ಸರ್ಕಾರಿ ಉಪ್ಪಾರವಾಡ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಆರಂಭ ಆಯಿತು. 4ನೇ ತರಗತಿವರೆಗೆ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ಸುರೇಶ ಅವರು ಸ್ವಂತ ಊರು ಬಳಗಾನೂರಿಗೆ ಮರಳಿ ಶ್ರೀ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆಯಲ್ಲಿ 10ನೇ ತರಗತಿವರೆಗೆ ಓದಿ ಉತ್ತೀರ್ಣರಾಗಿ ಮಸ್ಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪಿಯುಸಿ ಮುಗಿಸಿದ್ರು. ಇವರಿಗೆ 10ನೇ ತರಗತಿಯಲ್ಲಿದ್ದಾಗಲೇ ಹನಿಕವನಗಳನ್ನ ಬರೆಯೋ ಹವ್ಯಾಸ ಅಂಬೆಗಾಲಿಡೋಕೆ ಆರಂಭಿಸಿತು. ಅದು ಕ್ರಮೇಣ ಬೆಳೆದು ಕಾಲೇಜು ಹಂತಕ್ಕೂ ಮುಂದುವರಿತು. ಪಿಯುಸಿಯಲ್ಲಿ ಇತಿಹಾಸದ ಉಪನ್ಯಾಸಕರಾದ ಶ್ರೀ ಮಾನಪ್ಪರವರು ಸುರೇಶ ಅವರ ಕವಿತೆ ರಚನಾ ಹವ್ಯಾಸವನ್ನ ಗಮನಿಸಿ ಅವರ ತರಗತಿಯ ಕೊನೆಯ 10 ನಿಮಿಷಗಳನ್ನ ಕವನ ವಾಚನ ಮಾಡೋಕೆ ಅವಕಾಶ ಕೊಟ್ಟರು. ಆ ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ರನ್ನ ನರಹಂತಕ ವೀರಪ್ಪನ್ ಅಪಹರಿಸಿದ್ದರು. ಅದನ್ನೇ ತಮ್ಮ ಕವನಗಳ ವಸ್ತುವನ್ನಾಗಿಸಿಕೊಂಡು ಕವನಗಳನ್ನು ಬರೆದು ಮಾನಪ್ಪ ಉಪನ್ಯಾಸಕರು ನೀಡಿದ ಅವಧಿಯಲ್ಲಿ ವರ್ಗದ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ವಾಚಿಸಲು ಖುಷಿ ಎನಿಸಿ ದಿನನಿತ್ಯವೂ ಕವನ ಬರೆಯೋ ಹವ್ಯಾಸ ಅಂಬೆಗಾಲಿಡೋಕೆ ಆರಂಭಿಸಿತು. ಅದು ಬಲವಾಗಿ ಬೇರೂರಿ ಈಗ ನಾಡಿನಾದ್ಯಂತ ಪಸರಿಸ್ತಾ ಇದೆ. 2002ರಲ್ಲಿ ಪಿಯುಸಿಯ ನಂತರ ಪದವಿ ವ್ಯಾಸಂಗಕ್ಕೆ ತಾಯಿಯ ತವರು ಮನೆ ದೇವದುರ್ಗಕ್ಕೆ ತೆರಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ 3 ವರ್ಷಗಳ BA ಪದವಿ ಪಡೆದರು. ಅಲ್ಲಿಯೂ ಉತ್ತಮ ಸದಾ ಅಭಿರುಚಿಯ ಉಪನ್ಯಾಸಕರ ಪರಿಚಯವಾಗಿ ಕವನ, ಕಥೆ, ಲೇಖನ ಬರೆಯೋ ಶೈಲಿಗೆ ಒಂದು ಮೊನಚು ಬಂತು. ಅಲ್ಲಿ ಇತಿಹಾಸದ ಸಹಾಯಕ ಪ್ರಾಧ್ಯಾಪಕರಾದ ಮೈಸೂರಿನ ನಾಗರಾಜ್ ಹಾಗೂ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಕಲ್ಯಾಣರಾವ್ ಜಿ ಪಾಟೀಲ್ ಮತ್ತು ಕನ್ನಡ ವಿಭಾಗದ ಇನ್ನೋರ್ವ ಪ್ರಾಧ್ಯಾಪಕರಾಗಿರುವ ಶಿವಕುಮಾರ ಕಂಪ್ಲಿ ಅವರು ಕವನ ರಚನೆಗೆ ಪೂರಕವಾದ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಿಸಿದ ಪುಸ್ತಕಗಳನ್ನು ನೀಡಿ ಸಹಕರಿಸಿದರು. ಪದವಿಯ ಹಂತದಲ್ಲಿ ಅಂತರ್ ಕಾಲೇಜು ಕವನ ಸ್ಪರ್ಧೆಯನ್ನ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಅಲ್ಲಮ್ಮ ಕಾವ್ಯ ಸ್ಪರ್ಧೆಯನ್ನ ಏರ್ಪಡಿಸಿತು. ಅದರಲ್ಲಿ ಇವರ ಆಡು ಇಂಡಿಯಾ, ಆಟ ಆಡು ಮತ್ತು ರೈತ ನಿಜವಾಗಿ ನೀನೇ ರಾಜ ಎಂಬ ಕವನಗಳು ಆಯ್ಕೆಯಾಗಿ ಅಲ್ಲಮ್ಮ ಕಾವ್ಯ ಪ್ರಶಸ್ತಿ ಲಭಿಸಿತು. ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಆಗಮಿಸಿ ಅವರ ಅಮೃತ ಹಸ್ತದಿಂದ ಕುವೆಂಪು ವಿರಚಿತ ಸಮಗ್ರ ಗದ್ಯ ಭಾಗ 1 ಸಂಪುಟ ಹಾಗೂ ಪ್ರಶಸ್ತಿ ಪತ್ರವನ್ನ ಬಹುಮಾನವಾಗಿ ನೀಡಿದ್ರು. 2005ರಲ್ಲಿ ಪದವಿಯ ನಂತರ MA, BEd, MPhil ಪದವಿ ಪಡೆದು ಬಳಗಾನೂರಿಗೆ ಆಗಮಿಸಿ ಉಪನ್ಯಾಸಕ ವೃತ್ತಿಯನ್ನ ಸ್ಥಳೀಯ ಅರುಣೋದಯ ಖಾಸಗಿ PUC ಕಾಲೇಜಲ್ಲಿ ಆರಂಭಿಸಿದ್ರು. ಮಸ್ಕಿಯ ದೇವಾಂಪ್ರಿಯ ಅಶೋಕ ಸರಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ರಾಜ್ಯಶಾಸ್ತ್ರದ ಅತಿಥಿ ಉಪನ್ಯಾಸಕರಾಗಿ 16 ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಕವನ ರಚನೆಯಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. 2016ನೇ ಇಸ್ವಿಯಲ್ಲಿ ತಮ್ಮ ಚೊಚ್ಚಲ ಕವನ ಸಂಕಲನವಾದ ನಿನ್ನೊಳಗೆ ನೀನಿಲ್ಲ ಎಂಬ ಸ್ವರಚಿತ ಕವನ ಸಂಕಲನದ ಬಿಡುಗಡೆ ಮಾಡಿದ್ರು. ಅಪರಂಜಿ ಎಂಬ ಮತ್ತೊಂದು ಕವನ ಸಂಕಲನ ಅಚ್ಚಿನಲ್ಲಿದೆ. ಅದಕ್ಕೆ 2017ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಕೊಡಮಾಲ್ಪಡುವ
4 ಗಣೇಶ್ ದತ್ತಿ ಪ್ರಶಸ್ತಿ ಲಭಿಸಿತು. 2018ರಲ್ಲಿ ಹೈದರಾಬಾದ್ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಜಿಲ್ಲಾ ಗ್ರಂಥಾಲಯಕ್ಕೆ ಇವರ 1200 ಕವನ ಸಂಕಲನದ ಪ್ರತಿಗಳು ಆಯ್ಕೆಯಾಗಿ ಎಲ್ಲ ಗ್ರಂಥಾಲಯಗಳಿಗೆ ಸರಬರಾಜು ಮಾಡಲಾಗಿದೆ. 2018ನೇ ಸಾಲಿನಲ್ಲಿ ಪತ್ರಕರ್ತರ ವೇದಿಕೆ ಬೆಂಗಳೂರು ಕೊಡಮಾಲ್ಪಡುವ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ನಾಟಕ ಯುವ ಜಾಗೃತಿ ವೇದಿಕೆ 2017ರಲ್ಲಿ ಕಾಯಕ ರತ್ನ ಪ್ರಶಸ್ತಿ, 2018ರಲ್ಲಿ ಬೆಳಗಾನೂರಿನ ವಿರಕ್ತ ಮಠದ ಬಂಧು ಶತಪುರ ಉತ್ಸವದಲ್ಲಿ ಸಾಹಿತ್ಯ ಸಿರಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ದೇವದುರ್ಗದ ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆ ಸಿರಿದುರ್ಗದಲ್ಲಿ ಕವನದ ಆಯ್ಕೆ ಕಾವ್ಯ ಮಹಾಂತ, ಪ್ರಣತಿ, ಗಚ್ಚಿನ ಶ್ರೀ, ಬಿಸಿಲೂರು ಸಾಧಕರು ಮುಂತಾದ ರಾಜ್ಯಮಟ್ಟದ ಪ್ರಾತಿನಿಧಿಕ ಕವನ ಸಂಕಲನಗಳಲ್ಲಿ ಇವರ ಕವನಗಳು ಆಯ್ಕೆಯಾಗಿದೆ. ಹಲವಾರು ಜಿಲ್ಲಾ ತಾಲೂಕು ಸಾಹಿತ್ಯ ಸಮ್ಮೇಳನಗಳ ಕವಿಗೋಷ್ಠಿಗಳಲ್ಲಿ ಭಾಗಿಯಾಗಿ ತಮ್ಮ ಕವನಗಳ ವಾಚನ ಮಾಡಿದ್ದಾರೆ. ನಾಡಿನ ಪ್ರಮುಖ ಪತ್ರಿಕೆ ಆಕಾಶವಾಣಿಗಳಲ್ಲಿ ಲೇಖನ ಕವನಗಳ ಪ್ರಸಾರ ಆಗಿದೆ. ಇನ್ನು ಕೆಲವು ಕೃತಿಗಳು ಅಚ್ಚಿಗೆ ಸಿದ್ಧವಾಗಿದೆ. ಅದರ ಜೊತೆಗೆ ವರದಿಗಾರರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಹಿತಿಯಾಗಿ, ವರದಿಗಾರನಾಗಿ, ಉಪನ್ಯಾಸಕನಾಗಿ ಬೆಳಗಾನೂರಿನ ಯಾನ ಅನವರತ ಸಾಗಿ ಅವರ ಸಾಹಿತ್ಯದ ರಸಸ್ವಾದ ದಶದಿಕ್ಕಿಗೂ ಪಸರಿಸಲಿ ಅನ್ನೋದೇ ಹಲವರ ಆಶಯ.